ತಿಮ್ಮಪ್ಪನ ಲಡ್ಡುವಿಗೆ ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಅಂತ ಟಿಟಿಡಿ ಒಪ್ಕೊಂಡಿದೆ. ಈ ಮಧ್ಯೆ ಜಗನ್ ಸ್ಪಷ್ಟನೆ ಕೊಟ್ರೆ ಪವನ್ ಕಲ್ಯಾಣ್ ಕೌಂಟರ್ ಕೊಟ್ಟಿದ್ದಾರೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಸತ್ಯ. ಕೊಬ್ಬು ಮಿಕ್ಸ್ ಪ್ರಮಾದ ಒಪ್ಪಿಕೊಂಡ ತಿರುಪತಿ ಟ್ರಸ್ಟ್. ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ತಿರುಪತಿ ಲಡ್ಡು ಪ್ರಕರಣ ಇದೀಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಬಳಸಲಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಟಿಟಿಡಿಯ ಇಒ ಶ್ಯಾಮಲರಾವ್, ತಿಮ್ಮಪ್ಪನ ಪ್ರಸಾದಕ್ಕೆ ಬಳಸುತ್ತಿದ್ದ ತುಪ್ಪದ ಗುಣಮಟ್ಟವು ಉತ್ತಮ ಆಗಿಲ್ಲ ಅಂತ ಹೇಳಿದ್ರು. లార్డ్ అంటే స్కిన్ కింద ఉండే ఫ్యాట్, ఫిట్ ఫ్యాట్ అనుకోవచ్చు. అది లార్డ్ అనేది వాల్యూ ఆ టెస్ట్ చేస్తే 116 వచ్చింది. ఉండాల్సింది ఎంతంటే 102కి కింద ఉండాలి. ఇట్ షుడ్ బి బిలో 102, బట్ ఇట్ ఈస్ అబౌవ్ 102, which means that it is adulterated with lard also. Next is palm oil and beef tallow. ఇవి రెండు ఉంటే ಸಿಎಂ ನಾಯ್ಡು ಆರೋಪ ತಳ್ಳಿ ಹಾಕಿದ ಜಗನ್. ಇತ್ತ ಆಂಧ್ರ ಸರ್ಕಾರದಿಂದ ವರದಿ ಕೇಳಿದ ಕೇಂದ್ರ. ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕೆಂಡ ಕಾರಿದ್ರು. ಪ್ರತಿ ಟ್ಯಾಂಕರ್ ತುಪ್ಪ ಕೊಡಬೇಕಾದ್ರೆ ಎನ್ಐಬಿಯಿಂದ ಪತ್ರ ಮುಖ್ಯ. 3 ಪರೀಕ್ಷೆ ಆದ್ಮೇಲೆ ಟಿಟಿಡಿಯ ತುಪ್ಪದ ಟ್ಯಾಂಕರ್ ಒಳಗೆ ಬರುತ್ತೆ. చంద్రబాబు నాయుడు సర్కార 100 దినదలే బలి తప్పిదే ఎంದ್ರು. రాజకీయాల కోసం ఉపయోగించుకోవాలి అని ఆలోచన చేయగలిగిన దుర్మార్గమైన మనస్తత్వం ఒక చంద్రబాబు నాయుడు గారికి మాత్రమే ఉంటాయి. నిజంగా ఇది ఎంత దారుణమైన డైవర్షన్ పాలిటిక్స్ అంటే, ఒకవైపున 100 రోజులు చంద్రబాబు నాయుడు గారి పరిపాలన మీద ప్రజలందరూ కూడా చంద్రబాబు నాయుడు మీద కోపం వెలుపుచుతా ఉన్నారు. ಇದಿಷ್ಟೇ ಅಲ್ಲದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬೆರೆಸಲಾಗಿದೆ ಅಂತ ಸಿಎಂ ನಾಯ್ಡು ಆರೋಪವನ್ನ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರು ಅಥವಾ ನೇಮಿಸಿರುವಂತಹ ಸಮಿತಿ ತನಿಖೆ ನಡೆಸಬೇಕು ಅಂತ ಜಗನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಇತ್ತ ಲಡ್ಡು ಸಂಘರ್ಷದ ವರದಿ ನೀಡುವಂತೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಂಧ್ರ ಸಿಎಂ ನಾಯ್ಡು ಜೊತೆ ಚರ್ಚೆ ಮಾಡಿದ್ರಂತೆ. ಇತ್ತ ಜಗನ್ ಸಹೋದರಿ ಆಂಧ್ರ ಕಾಂಗ್ರೆಸ್ ಅಧ್ಯಕ್ಷೆ ಶರ್ಮಿಳಾ ಕೂಡ ಸಹೋದರನ ವಿರುದ್ಧ ಸಿಬಿಐ ತನಿಖೆಗೆ ನೀಡುವಂತೆ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ. ಇನ್ನು ಲಡ್ಡು ತಯಾರಿಸಲು ಬಳಸುತ್ತಿದ್ದ ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆಯಂತೆ. ಸರಬರಾಜಾಗುತ್ತಿದ್ದ ತುಪ್ಪವನ್ನ ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಸನಾತನ ರಕ್ಷಣಾ ಬೋರ್ಡ್ ರಚನೆಗೆ ಪವನ್ ಒತ್ತಾಯ. ಇತ್ತ ಲಡ್ಡು ಸಂಘರ್ಷ ಜೋರಾಗ್ತಿದ್ದಂತೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ದೇಶಾದ್ಯಂತ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ರಚನೆಗೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಪೊರ್ಕಿಗೆ ಸೌಲಭ್ಯ ಕಲ್ಪಿಸುವಂತೆ ದೂರು ನೀಡಲಾಗಿದೆಯಂತೆ. ಏನಾಗ್ತಾ ಇದೆ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ರಿಪಬ್ಲಿಕ್ ಕನ್ನಡ ಮಹಾ ಸಂಗಮ, ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ಬಳ್ಳಾರಿ ಜೈಲು ಸೇರಿದ ಮೇಲೆ ತನಗೆ ಬೇಕಾಗಿದ್ದನ್ನ ದರ್ಶನ್ ಕೇಳಿ ಪಡಿತಾ ಇದ್ದಾರೆ. ಆದರೆ ಕೆಲ ಸೌಲಭ್ಯಗಳನ್ನ ನಿರಾಕರಿಸಿದ್ದಕ್ಕೆ ಮಾನವ ಹಕ್ಕು ಆಯೋಗದ ಮೊರೆ ಹೋಗೋದಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ಗೆ ಸೌಲಭ್ಯ ನಿರಾಕರಿಸಿದ ಜೈಲು ಸಿಬ್ಬಂದಿ. ಮಾನವ ಹಕ್ಕು ಆಯೋಗದ ಮೊರೆ ಹೋಗಲು ನಿರ್ಧಾರ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ತಮಗೆ ಬೇಕಾದದ್ದನ್ನ ಕಾನೂನು ರೀತಿಯಲ್ಲೇ ಸಿಬ್ಬಂದಿ ಬಳಿ ಪಡೆಯುತ್ತಿದ್ದಾರೆ. ಆದರೆ ಸೌಲಭ್ಯ ನಿರಾಕರಿಸಿದ ಆರೋಪದ ಮೇಲೆ ಬಳ್ಳಾರಿ ಜೈಲು ಅಧಿಕಾರಿಗಳ ವಿರುದ್ಧ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 23 ದಿನಗಳಿಂದ ಸೆರೆವಾಸದಲ್ಲಿರುವ ದರ್ಶನ್ಗೆ ಈಗಾಗಲೇ ಹಲವು ಬೇಡಿಕೆ ಈಡೇರಿಸಲಾಗಿದೆ. ಇನ್ನು ಕೆಲವನ್ನ ನೀಡುವಂತೆ ಜೈಲಧಿಕಾರಿಗಳ ಬಳಿ ಪುನಃ ಬೇಡಿಕೆ ಇಟ್ಟಿದ್ದಾರೆ. ಈ ಸೌಲಭ್ಯಗಳನ್ನ ನೀಡಬೇಕೋ ಬೇಡವೋ ಎಂಬ ಜಿಜ್ಞಾಸೆಯಲ್ಲಿ ಜೈಲಾಧಿಕಾರಿಗಳು ಇದ್ದಾರೆ. ದಿಂಬು ಬೆಡ್ಶೀಟ್ಗೆ ಡಿ ಮನವಿ.
ನಿಯಮಾನುಸಾರ ದರ್ಶನ್ಗೆ ಈಗಾಗಲೇ ಟೆಲಿವಿಷನ್ ಹಾಗೂ ಸರ್ಜಿಕಲ್ ಚೇರ್ ನೀಡಲಾಗಿದೆ. ಈಗ ದಿಂಬು, ಬೆಡ್ಶೀಟ್ ಮತ್ತಿತರ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಗುರುವಾರ ದರ್ಶನ್ ಅವರ ತಾಯಿ ಮೀನಮ್ಮ ಮತ್ತು ಇತರ ಕುಟುಂಬಸ್ಥರು ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಭೇಟಿಯಾದರು. ಬಳಿಕ ಈ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ದರ್ಶನ್ ರನ್ನ ವಿಚಾರಣಾಧೀನ ಕೈದಿಯಂತೆ ನಡೆಸಿಕೊಳ್ತಿಲ್ಲ ಎಂದು ಕುಟುಂಬದವರು ನಂಬಿದ್ದು ಎಸ್ಎಚ್ಆರ್ಸಿಗೆ ದೂರು ಸಲ್ಲಿಸುವಂತೆ ಅವರ ವಕೀಲರು ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ವಿಚಾರಣಾಧೀನ ಕೈದಿಯಾಗಿದ್ದು ಆತ ಅಪರಾಧಿಯೋ ಅಲ್ವೋ ಎಂಬುದನ್ನು ನ್ಯಾಯಾಲಯ ನಿರ್ಧರಿಸಲಿದೆ. ಅಲ್ಲಿಯವರೆಗೂ ಅವರಿಗೆ ಸೂಕ್ತವಾಗಿ ನಡೆಸಿಕೊಳ್ಬೇಕು ಎಂದು ಕುಟುಂಬದವರು ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೀದರ್ನಲ್ಲಿ ದಿನೇ ದಿನೇ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರ್ತಾ ಇದೆ. ಇದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಕಲಿ ಪಾನ್ ಮಸಾಲಾ ದಂಧೆಗೆ ಬ್ರೇಕ್. 1 ಕೋಟಿ ಮೌಲ್ಯದ ಗುಟ್ಕಾ ಸೀಸ್. ಇಲ್ಲಿರುವ ಪಾನ್ ಮಸಾಲಾ, ಗುಟ್ಕಾ ಯಾವುದೂ ಕೂಡ ಅಸಲಿಯಲ್ಲ, ಬರೀ ನಕಲಿ, ಫೇಕ್. ಇದನ್ನ ತಿಂದ್ರೆ ಯಮಲೋಕ ಗ್ಯಾರಂಟಿ. ಬೀದರ್ನ ಕೋಲಾರ ಕೈಗಾರಿಕಾ ಪ್ರದೇಶದ ಪಾಳು ಬಿದ್ದ ಗೋದಾಮುಗಳಲ್ಲಿ ವಿವಿಧ ಕಂಪನಿಯ ನಕಲಿ ಪಾನ್ ಮಸಾಲ ತಯಾರಾಗ್ತಾ ಇದೆ. ಬೀದರ್ನ ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ? ನಕಲಿ ಪಾನ್ ಮಸಾಲ, ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದ್ದಾರೆ, ಕಾರ್ಯಾಚರಣೆ ನಡೆಸಿದ್ದಾರೆ. ತಮಿಳು, ತೆಲುಗು, ಹಿಂದಿ, ಕನ್ನಡ, ಉರ್ದು, ಇಂಗ್ಲಿಷ್ ಭಾಷೆಯಲ್ಲಿ ನಮೂದಾಗಿರುವ ಪಾನ್ ಮಸಾಲ ಹಾಗೂ ಅದರ ಕಚ್ಚಾ ವಸ್ತುಗಳನ್ನು ರಾತ್ರೋರಾತ್ರಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಖಲಿಜಾ ಬ್ರ್ಯಾಂಡ್ ಒಂದು ಮಾಡಿದ್ದೀನಿ ಸರ್, ಆಮೇಲೆ ಚೂರಾ ಅಡಿಕೆ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಪಾನ್ ಮಸಾಲ ಅಂತೇಳಿದೆ, ಅದು ಒಂದು 3 ಬ್ರ್ಯಾಂಡ್ ಮಾಡಿದ್ದೀನಿ ಸರ್. ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀನಿ ಸರ್. ನಾವು ಪತ್ತೆ ಮಾಡ್ತೀವಿ ಸರ್. ನಮಗಿದು ಯಾವುದೋ ಇನ್ಫಾರ್ಮೇಷನ್ ಇಲ್ಲ ಅಥವಾ ಇದಕ್ಕೆ ಯಾವುದೋ ಬೋರ್ಡ್ನೂ ಇಲ್ಲ. ಇಲ್ಲಿ ನಮಗೆ ಒಳಗೆ ಏನಾಗ್ತಾಯಿದೆ ಅಂತ ಗೊತ್ತಾಗಿಲ್ಲ. ನಮಗೆ ಗೊತ್ತಿದ್ದ ಪ್ರಕಾರ ಇದು ನಮಗೆ ಇನ್ಫಾರ್ಮೇಷನ್ ಇಲ್ಲ. ನಮ್ಮದು ನೋಂದಣಿ ಹಾಗೂ ಯಾವುದೇ ಪರವಾನಗಿಯನ್ನು ತೊಗೊಂಡಿಲ್ಲ. ಇಲ್ಲಿ ತಯಾರಾದ ಪಾನ್ ಮಸಾಲವನ್ನ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ ಹಾಗೂ ಆಂಧ್ರಕ್ಕೆ ಸಪ್ಲೈ ಮಾಡಲಾಗ್ತಿತ್ತಂತೆ. ಸದ್ಯ 1 ಕೋಟಿ ಮೊತ್ತದ ಸಾಮಗ್ರಿಯನ್ನ ಜಪ್ತಿ ಮಾಡಲಾಗಿದೆ. ಈ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ವಾಣಿಜ್ಯ ತೆರಿಗೆ ಇಲಾಖೆ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗುಟ್ಕವನ್ನ ಸೀಸ್ ಮಾಡಿ ನ್ಯೂ ಟೌನ್ ಠಾಣೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ಸೂಪರ್ ಮಾರುಕಟ್ಟೆ. ಆದ್ರೆ ಅಲ್ಲಿ ಅವತ್ತು ಧರ್ಮ ದಂಗಲ್ ಜೋರಾಗಿತ್ತು. ಅಂದ್ರೆ ನಿನ್ನೆ ಆಗಿರುವಂತಹ ಘಟನೆ ಇದು. ದೇವರ ವಿಷಯದಲ್ಲಿಯೇ ಗಲಾಟೆ ಹಾಕಿದ್ದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.